ಟಾಸ್ಕ್ ಕೊಡ್ತೀನಿ ಇವತ್ತು ನಾನು ನಿಮ್ಗೆ. ಬಸ್ರಿ ಬಯಕೆನ ನೀವು ತೀರಿಸ್ಬೇಕು. ಒಂಚೂರು ಕ್ಲೂ ಏನಾದ್ರು ಕೊಡ್ತೀಯ ನಂಗೆ? ಬ್ಯಾಂಗಲ್ ಬಂಗಾರಿ ಎಷ್ಟು ಸಣ್ಣಾಗಿದೆ ಗೊತ್ತಾ ನೀನು? ಏನಾದ್ರೂ ಬೇಕಾ? ಮಾಡಿ ಯೋಚನೆ ಮಾಡಿ. ಕೇಳೋ ಅಂತದ್ದು ಕೇಳಿರ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ ಅಷ್ಟೇ. ಇಂಟು ಏನವ ತುಂಬಿಸ್ಕೊತಾ ಇದೀಯಾ? ಯಾವಾಗೂ ಈ ಸಣ್ಣ ಪುಟ್ಟ ಅಂಗಡಿಗೆ ಹೋದಾಗ ನಮ್ಗೆ ಐಡಿಯಾನೇ ಬರಲ್ಲ. ಏನ್ ಮಾಡ್ತಾರ ಗೊತ್ತಾ, ನನಗ್ ಬೇಡಪ್ಪ ಅಂತ ಅಂದ್ಬಿಟ್ಟು ಅವರೇ ತಿಂದಿರ್ತಾರೆ. ಶೇರಿಂಗ್ ಇಲ್ಲ, ನಾನು ಒಬ್ಳೇ ತಿಂತೀನಿ. ಬಸ್ರಿ ಬೇಕದು ಅಟ್ಲೀಸ್ಟ್ ಹಣ್ಣ ಅಥವಾ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೇಕಾ ಅಥವಾ ಅದನ್ನೇ ನೀವ್ ಗೆಸ್ ಮಾಡ್ಬೇಕು. ಡ್ರಾಪ್ ಅಲ್ಲಿ ಬಾಂಡ್ ತಿನ್ಕೊಂತ ಇದೀನಿ. ಏನ್ ಬೈಕ್ ಏನು ತಲೆಗೆ ಓಡ್ತಾ ಇಲ್ಲ. ಬೇಲ್ಪುರಿ ಅಂದ್ರೆ ಇಷ್ಟ ಯಾವಾಗಲೂ. ರೆಡಿ ಇದೆ. ಇದು ಬಸ್ರಿ ಬೈಕೇನಾ? ಏನ್ ಪ್ರತೀಕ್ ಅವ್ರ ಇನ್ನ ಯೋಚನೆ ಮಾಡ್ತಾ ಇದೀರಾ ಹೆಂಗ್ ಬಸ್ರಿ ಬೈಕೇನ ತೀರ್ಸೋದು ಈಡೇರ್ಸೋದು ಅಂತ? ನೀವು ಬಸ್ರಿ ಬೈಕೇನ ಈಡೇರ್ಸಿದೀರಾ ನಿಜವಾಗ್ಲು? ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಇವತ್ತು ಬ್ಯಾಂಗ್ಳೂರ್ ವೆದರ್ ಹೆಂಗಿದೆ ಅಂತಂದ್ರೆ ಚಿಲ್ಲಾಗಿದೆ. ಏನ ನಿಂತರ ಒಂದು ಟಾಸ್ಕ್ ಕೊಡ್ತೀನಿ ಇವತ್ತು ನಾನು ನಿಮ್ಗೆ. ನನಗೆ ನೀನು ವೆಲ್ಕಮ್. ಈಗ ತಾನೇ ಶುರು ಆದ್ಕೊಂಡು ಅಷ್ಟು ಟಾಸ್ಕ್ ಕೊಡ್ತಿದ್ದೀರಿ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರತೀಕ್ ಅವ್ರಿಗೆ ಒಂದು ಸೂಪರ್ ಆಗಿರೋ ಟಾಸ್ಕ್ ಕೊಡ್ತಾ ಇದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ, ಆನವ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಪ್ರತೀಕ್ ಅವರು ಬಸ್ರಿ ಬೈಕೇನೆ ತೀರ್ಸಿಲ್ಲ. ಏನಕ್ಕೆ ಅಂತ ಹೇಳಿ. ಏನಕ್ಕೆ ಹೇಳಿ, ನೀವ್ ಹೇಳ್ಬೇಕು ಏನಕ್ಕೆ ಅಂತ. ಸ್ಟಾರ್ಟಿಂಗ್ ವಿಡಿಯೋ ಎತ್ತಿದಂಗೆ ಒಂದು ಕಂಪ್ಲೇಂಟ್. ಅಫ್ಕೋರ್ಸ್ ಆಗ ಸಿನಿಮಾ ಕಾಂಪ್ಲಿಮೆಂಟ್ ಆಗಿ ತಗೊಳ್ಳಿ. ಓಕೆ ಅದು ಆ ಟೈಮಲ್ಲಿ ಸಿನಿಮಾ ರಿಲೀಸ್ ಇತ್ತು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇರೆ ಕೆಲಸಗಳಿತ್ತು, ಗಮನ ಕೊಡಕ್ ಆಗಿರ್ಲಿಲ್ಲ. ಈಗ ಈ ಗಮನಕ್ಕೆ ಗಮನ ಕೊಡ್ಬೇಕು ತಾನೆ ನೀವು. ಓಕೆ ಈಗ ಏನ್ ಪ್ರಾಸ ಸರಿ ಹೇಳಿ. ಈ ವಿಷಯ ಏನಂದ್ರೆ, ಇವತ್ತು ಬಸ್ರಿ ಬಯಕೆನ ನೀವ್ ತೀರಿಸ್ಬೇಕು. ನಾನು ಹೇಳಿ ತೀರ್ಸೋದಲ್ಲ, ನೀವೇ ಕಂಡಿಡ್ಕೊಂಡು ತೀರಿಸ್ಬೇಕು. ನೆನ್ನೆ ಏನೋ ಸಿಕ್ಕಾಪಟ್ಟೆ ಜಾಸ್ತಿ ಬಿಲ್ಡಪ್ ಹಾಕೊಂತ ಇದ್ರಿ. ಪ್ರ್ಯಾಂಕೋ ಅಂತ ಇವತ್ ಮಾಡ್ತಿದ್ದೀನಿ ನೋಡಿ. ಟಾಸ್ಕ್ ಮಾಡಿ, ನನ್ನ ಬಸ್ರಿ ಬಯಕೆ ನನಗೆ ಏನ್ ಇಷ್ಟ ಆಗಿದೆ ಅಂತ ನೀವೇ ಗೆಸ್ ಮಾಡಿ, ನೀವೇ ನನ್ನ ಬಯಕೆನ ತೀರಿಸ್ಬೇಕು. ಒಂಚೂರು ಕ್ಲೂ ಏನಾದ್ರು ಕೊಡ್ತೀಯ ನಂಗೆ? ಕ್ಲೂ ಕೊಟ್ಟಿ ಮಾಡೋ ನೀವು ಆಲ್ರೆಡಿ ಬ್ರಿಲಿಯಂಟ್ ಅಂತ ನೆನ್ನೆ ಪ್ರೂವ್ ಮಾಡ್ಕೊಂಡಿದ್ದೀರಲ್ಲ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಸ್ಟೋರ್ ಕರ್ಕೊಂಡು ಹೋಗ್ಬೇಕಂತ ಇವತ್ತು. ಅದನ್ನ ಸಪರೇಟ್ ಆಗಿ ಕೇಳಿರೋದು, ಅದು ಬಯಕೆ ಅಲ್ಲ, ಅದು ನೆಸೆಸಿಟಿ ಅಲ್ಲ. ಓಕೆ, ಆರ್ಡ್ರ್ ನೋಡಿ. ನಮ್ಮ ಬಸ್ರಿ ಬೈಕ್ ಇದು ಆರ್ಡ್ರನ್ನ ನಾನು ಇವತ್ತು ತೀರಿಸ್ತಾ ಇದ್ದೀವಿ. ಸ್ವೀಟ್ ತಿಂತ ಇದೆ ಚಿನ್ನು. ಓಕೆ ಪಾಪ, ಅದು ಫುಡ್ಗೆ ರಿಲೇಟಬಲ್ ಇದೆಯೇ? ಇಲ್ಲ, ಗೊತ್ತಿಲ್ಲ ಅಂತ. ಓಕೆ ಹೋಗೋಣ. ಈಗ ಮನೆಗೆ ಒಂಚೂರು ತರಕಾರಿ ತರಬೇಕು. ಒಂದು ವಾರದಿಂದ ಕರ್ಕೊಂಡು ಹೋಗ್ತೀವಿ ತರಕಾರಿ ತರಕ್ಕೆ ಅಂತ. ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿ. ಹೇಳು ಏನು ಏನಂದ? ನಾಳೆ ಮಾಡ್ಕೊಂಡು ತಿನ್ಲೇಬೇಕಾದ್ರೆ ಸೊ ಮನೆಗೆ ಏನ್ ಬೇಕು ಎಲ್ಲ ತಂದ್ಬಿಡ್ತೀಯ ಒಟ್ಟಿನಲ್ಲಿ. ಅಡಿಗೆ ಮಾಡಕ್ ಬರೋರಿಗೆ ಗೊತ್ತೇನೇನ್ ತರಬೇಕಂತ. ಇಲ್ಲಿ ಬಂದಾಗಿಂದ ಹೊಸ ತಿನ್ನಕ್ ಆಗ್ತಿಲ್ಲ ಗೊತ್ತಾ. ಫೇವ್ರೇಟ್ ಅದು. ನೀನ್ ಹಾಕಿರೋ ಡ್ರೆಸ್ ಯಾವ್ದು ಪಾಪ? ಮುತ್ತುರತ್ನದು ನೋಡು. ಅಟೈರ್ ಮೇಲೆ ಹೆಂಗೆ ಇದಾಗುತ್ತೆ. ಅದ್ರ ಕೈಲಿ ಬ್ಯಾಗ್ ಇಟ್ಕೊಂಡು ಹಿಂಗಿದ್ ಬಿಟ್ಟು ಎಷ್ಟು ಸಣ್ಣಾಗಿದೆ ಗೊತ್ತಾ ನೀನು? ಈ ಪ್ರೆಗ್ನೆನ್ಸಿ ಫುಲ್ಲು ಸಣ್ಣ ಮಾಡಾಕ್ತಾ ಇದೆ ನನ್ನ ಹೆಂಡ್ತಿನ. ಏನ್ ತಿನ್ಬೇಕು ಅಥವಾ ಏನಾದ್ರೂ ಬೇಕಾ ಅಥವಾ ಮಾಡಿ ಯೋಚನೆ ಮಾಡಿ ಕಂಡಿಡಿಬೇಕು. ನಾನು ಹೇಳ್ಬಿಟ್ರೆ ಮತ್ತೆ. ಈಗ ತರಕಾರಿ ತರಕ್ ಹೋಗ್ತಾ ಇದೀವಿ, ಒಂದಷ್ಟು ಮನೆಗೆ ಐಟಮ್ಸ್ ತರಬೇಕು. ಅದೇನೋ ಅಂತಿದಲ್ಲ, ಖುಷಿ, ಸಂತೋಷ. ನಾನು ಹಿಂಗೆ ಯೋಚನೆ ಮಾಡಿದ್ರೆ ಸಂತೋಷ ನನಗೆ. ಕಂಡು ಹಿಡಿಬೇಕು ಏನು ನನ್ಗೆ ಹೆಂಡತಿಗೆ ಬೈಕ್ ಇದೆ. ತುಂಬಾ ಕೇಳೋ ಅಂತದ್ದು ಕೇಳಿರ್ತೀನಿ. ಏನಕ್ ನಗ್ತಾ ಇದೀರಾ ಇವಾಗ? ಅಂಗಡಿಗೆ ಹೋಗ್ತಿದ್ದಂಗೆ ಏನೋ ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ನೆನ್ಸ್ಕೊಂಡು ನಗ್ತಾ ಇದೀನಿ. ಏನಕ್ಕೆ ಅನ್ಕಾನ್ಶಿಯಸ್ ಆಗಿದೆ ಅಂತ ಹೇಳೋರಿಗೆ? ಅಂದ್ರೆ ಎಲ್ಲಾ ಮರ್ತ್ಬಿಟ್ಟು ಬರೀ ಏನ್ ತಗೊಬೇಕು, ಇದ್ ತಗೊಂಡ್ರೆ ಇದ್ ಮಾಡ್ಬೋದು, ಇದ್ ತಗೊಂಡ್ರೆ ಈ ಡಿಶ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ಫುಲ್ ಫೋಕಸ್ಡ್ ಆಗಿರ್ತೀನಿ. ಆದ್ರೆ ನೀವೇನ್ರ ಬಗ್ಗೆ ಫೋಕಸ್ಡ್ ಆಗಿರ್ಬೇಕನ್ನೋದನ್ನ ಮರಿಬೇಡಿ, ಅರ್ಥ ಆಯ್ತಾ? ಸರಿ ಬೈಕೆ. ಒಂದು ಹಿಂಟ್ ಕೊಡಬಹುದು, ಪಾಪಚ್ಚಿ ಅಂತ ಹೇಳ್ತೀನಿ ಬನ್ನಿ.
ಹೆಂಗಿದೆ ಗೊತ್ತಾ ಕ್ಲೈಮೇಟ್ ಹೆಂಗಿದೆ ಅಲ್ಲ, ಟ್ರಾಫಿಕ್ ಎಲ್ಲ ಕಡಿಮೆ. ಇವತ್ತು ಹಿಂಟೇನ್ ಹೇಳಲಾ, ಹೇಳಪ್ಪ. ಇದು ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ನಿಮ್ಮ ಹತ್ರ, ಏನದು? ಅಂಡ್ ಮೋಸ್ಟ್ ಆಫ್ ದ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ. ಅಷ್ಟೇ ಇಂಟು, ಏನವ ತುಂಬಿಸ್ಕೊತಾ ಇದೀಯಾ? ಅಷ್ಟೇ. ಇಷ್ಟನಾ? ಆಗೋಯ್ತು ಎಷ್ಟು ಬೇಗ? ಇನ್ನೇನ್ ಅಷ್ಟೇ ಅಲ್ವಾ? ಓಕೆ, ಬಿಲ್ಲ. ಥ್ಯಾಂಕ್ಸ್. ದಾಲು ಆನವ್ಗೆ ಎಣ್ಣೆ, ದೀಪದ ಎಣ್ಣೆ. ಏನೆಣ್ಣೆ ಇದು? ದೀಪದ ಎಣ್ಣೆನಾ? ಓ ಮೈ ಗಾಡ್. ಓಕೆ, ಮತ್ತೇನು ತಗೊಂಡ? ಖಾಲಿ ಆಗೋಯ್ತದೆ, ನೆನ್ನೆ ಎಲ್ಲ ಮಾಡಿದ್ವಲ್ಲ. ಓಕೆ, ಒಂದೇ ಸರಿ ಯೂಸ್ ಮಾಡೋದು ನೀನು ಆಯಿಲ್ನ? ಸುಮ್ಮನೆ ಕೇಳ್ತಾ ಇದ್ದೀನಿ. ಅಲ್ಲ ಅರ್ಧ ಇದೆ. ಅಲ್ಲ, ಒಂದ್ಸತಿ ಆಯಿಲ್ ಹಾಕ್ಬಿಟ್ಟು ಕರೆದು ಬಿಟ್ರೆ ಮತ್ತೆ ಅದನ್ನ ಯೂಸ್ ಮಾಡಲ್ಲ ಅಂತ. ಮಾಡ್ತೀನಿ ಇವಾಗ ದೋಸೆ ಆ ತರದಕ್ಕೆ ಮೇಲ್ಗಡೆ ಹಾಕೋದು. ಓಕೆ ಓಕೆ, ಬಟ್ ಆ ಥರ ಮತ್ತೆ ಎರಡೆರಡು ಸತಿ ಯೂಸ್ ಮಾಡಬಾರ್ದು ಅಂತಾರಲ್ವಾ? ಈಗ ನೀವು ತಿಂತೀರಾ ಅದನ್ನ ತಿನ್ನಲ್ವಾ ಅದನ್ನ ಹೇಳಿ, ನಾನು ಏನ್ ಹೇಳ್ಬೇಕು ಅದನ್ನ ನೀವೇ ಹೇಳ್ಬಿಡಿ. ಇಯರ್ ಬಡ್ಸ್ ತಗೊಳ್ಳ? ತಗೋ ಮಾಡಿ ಮಾಡಿ. ಇಯರ್ ಬಡ್ಸ್ ಈ ತರ ಜಾಗಗಳಿಗೆ ಬಂದ್ರೆ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಒಂಥರ ಖುಷಿ ಆಗುತ್ತೆ ಅಲ್ವಾ? ಹೋಲ್ಸೇಲ್ ಅಲ್ಲಿ ತಗೋಬಹುದು, ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಅಂಡ್ ನಮ್ಗೆ ಯಾವಾಗೂ ಈ ಸಣ್ಣ ಪುಟ್ಟ ಅಂಗಡಿಗೆ ಹೋದಾಗ ನಮ್ಗೆ ಐಡಿಯಾನೇ ಬರಲ್ಲ ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ. ಇಲ್ಲಿ ಬಂದ್ಬಿಟ್ರೆ ಇದು ಬೇಕಿತ್ತಲ್ವಾ, ಇದು ಬೇಕಿತ್ತಲ್ವಾ ಅಂತ ಎಲ್ಲ ನೆನಪಾಗುತ್ತೆ. ಕರೆಕ್ಟ್. ಬಿಲ್ ಕೊಡು. ರೈಟ್ ಹ್ಯಾಂಡ್ ಅಲ್ಲಿ ಇಸ್ಕೊಂಡು ಬಿಲ್ ಕಣ. ಇಷ್ಟು ಬೇಗ ಇಲ್ಲೂ ತುಂಬಿಸ್ಕೊಬಿಟ್ಟ? ಐ ಆಮ್ ಪ್ರೋ ನೌ. ಪ್ರೋ? ಇದು ಇಟ್ಕೊಳ್ಳಿ ಪಾಪ ಒಂದು ನಿಮಿಷ. ನಾನು ಆ ಬಾಕ್ಸ್ ನ ಕಾರಲ್ಲಿ ಇಟ್ಟು ಬರೋಷ್ಟೊಳಗೆ ಇಷ್ಟೆಲ್ಲ ಶಾಪಿಂಗ್ ಮಾಡ್ಬಿಟ್ಟಿದ್ದೆ ನೋಡಿ. ಸೂಪರ್ ನೀನು. ಯೋಚನೆ ಕೂಡ ಮಾಡ್ತಾ ಇಲ್ಲ. ಇದು ಇಟ್ಕೊಳ್ಳವ. ತುಂಬಾ ಅನ್ಕಾನ್ಶಿಯಸ್ ಆಗಿ ಶಾಪಿಂಗ್ ಮಾಡ್ತೀನಿ ಅಂತ ಅಂದಲ್ಲ, ಇದೇನಾ ಅದು? ಏನು ತುಂಬಾ ಅನ್ಕಾನ್ಶಿಯಸ್ ಆಗಿ? ಅನ್ಕಾನ್ಶಿಯಸ್ ಅಲ್ಲ, ಅದು ಕಾನ್ಶಿಯಸ್ ಇರಲ್ಲ ಅಂತ ಅಂದ್ರೆ ಎರಡು ಒಂದೇ. ಇದು ಫುಫೋ ಮಾಡ್ಕೊಡಿ ನಂಗೆ ಇದರಿಂದ. ತಿನ್ನಲ್ಲ ಸುಮ್ನೆ ರೀ. ನೀನ್ ಮಾಡ್ಕೊಟ್ಟಿರ್ತಾರ ತಿನ್ನೋದು, ಒಂದೇ ಸರಿ ಮಾಡ್ಕೊಟ್ಟಿದ್ ನಂಗೆ ಲೈಫಲ್ಲಿ. ಹೌದು, ಒಂದೇ ಸರಿ ಫುಫೋ. ಅದು ಕಷ್ಟ ಆಗುತ್ತೆ ತಾನೆ ಮಾಡಕ್ಕೆ? ಇಲ್ಲಪ್ಪ, ಈಸಿ ಅದು. ನಿಮ್ಗೆ ಗೊತ್ತಾ ಫುಫೋ ಅಂದ್ರೆ ಏನು ಅಂತ? ಒಂದ್ಸರಿ ಮಾಡ್ಕೊಟ್ಟಿದ್ಲು. ಅದು ಆಫ್ರಿಕನ್ ಫುಡ್. ಅದು ಚೆನ್ನಾಗಿರುತ್ತೆ, ಗಮ್ಮಿ ಗಮ್ಮಿಯಾಗಿ. ಅದ್ರ ಜೊತೆ ಮಾಡ್ಕೊಂಡ್ ತಿಂತಾರೆ. ಮಟನ್ ಸಾರಿ ಇದ್ರೆ ಏನ್ ಸಕ್ಕದಾಗಿರುತ್ತೆ ಗೊತ್ತಾ? ನಾಳೆ ತಗೋಬನ್ನಿ, ಮಾಡ್ತೀನಿ ಮಟನ್. ಸೂಪರ್. ನೋಡ್ತೀನಿ ನಾಳೆ ಅಡ್ಗೆ ಮಾಡ್ತಾಳ ಇಲ್ವಾ ಅಂತ. ಪ್ರತೀಕ್ ತಂದ್ಕೊಟ್ರೆ ಎಲ್ಲಾರು ಮಾಡ್ತಾರೆ. ಪ್ರತೀಕ್ ಅಂತ ಗೊತ್ತಾಗಲ್ಲ ಇದು ತಗೊಳಕ್ಕೆ. ನಾನು ಚೂಸ್ ಮಾಡ್ಲಾ? ಇದೊಂದು ತಗೊಂಡಿದ್ದೀನಿ, ಇನ್ನೊಂದು ಬೇಕು. ಇದು ತಗೊಂಡ್ಲಾ? ಅದೇನೋ ಕೇಳ್ತಿದ್ರಲ್ಲ ಮಾಡ್ಕೊಡು ಅಂತ. ಹಾ, ಪ್ಲೀಸ್ 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 ಮಾಡ್ಕೊಡು. ನನ್ಗೆ ಆ ಥರದೆಲ್ಲ ಫ್ಯಾನ್ಸಿ ಫುಡ್ಗಳು ಇಷ್ಟ ಆಗುತ್ತೆ ನನಗೆ. ಸಾಕು, ಜಾಸ್ತಿ ಬೇಡ. ಓಕೆ, ಪಾಪ ವೇಸ್ಟ್ ಮಾಡಬಾರ್ದು, ಅವಾಗ ಅವಾಗ ತಗೊಬೇಕು ರೀ. ಸರಿ ಬಿಡು, ಆಯ್ತು. ಆರೆಂಜ್ ಬೇಕು ರೀ. ವಾವ್, ಸ್ಮಾಲ್ ಪೊಟ್ಯಾಟೋಸ್ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇದೆ, ಬೇಗ ಬನ್ನಿ. ಆರೆಂಜ್ ಚೆನ್ನಾಗಿರೋ ತಗೊಳ್ಳಿ. ಎಲ್ಲ ಪಪಾಯ ನಿಮ್ಗೆ, ಆನವ್ಗೆ ಸಾಕು. ಅದ್ ನೋಡಿ, ಅದೇನೋ ರೆಡ್ ರೆಡ್ ಆಗಿದೆ ಅಲ್ಲಿ. ಹಣ್ಣಾಗಿದೆ. ಇದೇನು ಹಣ್ಣು ಅಂತಾರೆ? ಪಿಯರ್ಸ್. ಪಿಯರ್ಸಾ? ಓಕೆ. ಆಮೇಲೆ ಆಪಲ್ ಬೇಕಾ? ಗೋಲ್ಡನ್ ಪಿಯರ್ಸ್. ಆಪಲ್ ತಗೊಂಡೆ, ಇಲ್ಲಿ ಎರಡು ತಗೊಂಡಿದ್ಯಾ? ಈ ಆಪಲ್ ತಗೊಂಡಿದ್ದ? ಸೀತಾಫಲ ಬೇಕೇ ಬೇಕು. ನಿಂಬೆಹಣ್ಣು ತಗೊಳ್ಳೋಣ ಅಲ್ಲಿವರೆಗೂ. ನಿನಗ? ಹಾ, ನೀವ್ಯಾರು ತಿನ್ನಂಗಿಲ್ಲ. ಆದ್ರೆ ಏನ್ ಮಾಡ್ತಾರ ಗೊತ್ತಾ, ನನಗ್ ಬೇಡಪ್ಪ ಅಂತ ಅಂದ್ಬಿಟ್ಟು ಅವರೇ ತಿಂದಿರ್ತಾರೆ. ಕೇಳಿದಾಗ ಬೇಡ ಅನ್ನೋದು. ಹಣ್ಣಾಗಿರೋದು ಯಾವ್ದು ಇಲ್ಲ ಮಗನ ಇದ್ರಲ್ಲಿ. 2 ದಿನ ಕಾಯ್ಬೇಕು. ಪರವಾಗಿಲ್ಲ, ಅಲ್ಲಿ ಮನೇಲಿ ಕಾಯ್ಸಣ್ಣ. ಎಷ್ಟು ಬೇಕು ಹಣ್ಣು? ಹಣ್ಣು ಒಂದಾ 2 ತಗೊಂಡಿರ್ತೀನಿ ತಗೋ. 2 ಬೇಡ ರೀ, ಮತ್ತೆ ತಿನ್ನಕ್ಕಾಗಲ್ಲ. ನೀವ್ ತಿಂತೀರಾ ಅಂದ್ರೆ ತಗೊಳ್ಳಿ, ನಿಮ್ಗೊಂದು. ನನ್ನೇ ಕ್ಯಾಲ್ಕುಲೇಟೇ ಮಾಡೋದು ನೀನು. ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ, ನಿಂಬೆಹಣ್ಣು. ಓಕೆ, ನಲ್ಲೋಗಿ ತಗೋತೀನಿ. ಶಾಪಿಂಗ್ ಪಡ ಪಡ ಪಟ ಅಂತ ಮುಗಿತಾ ಇದೆ ಅಲ್ವಾ? ಹಲೋ ಡಾರ್ಲಿಂಗ್ಸ್, ಪಟ್ 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 ಅಂತ ಮುಗಿಸ್ತಾ ಇದೀವಿ. ಐ ಥಿಂಕ್ ನಂಗೆ ಈ ಥರ ಬೇಗ ಶಾಪಿಂಗ್ ಮುಗಿದ್ಬಿಟ್ರೆ ನಂಗೆ ಶಾಪಿಂಗ್ ಮಾಡೋಕ್ಕೆ ಬೇಜಾರಾಗಲ್ಲ. ನಿಂಗೆ ಯಾವಾಗಲೂ ಅಂತ ಹೇಳ್ತೀನಲ್ಲ, ಬೇಜಾರು ನಿಮ್ಮ ಹತ್ರ ಬಂದರೆ ಅಂತ.
ಪೇಸ್ಟ್ ಮಾಡ್ಕೋಬೇಕಲ್ಲ, ಜಾಸ್ತಿ ತಗೊಳ್ಳಿ. ಜಾಸ್ತಿ ಬೇಕಾ? ಏನು ಕೆಜಿ ಬೇಕಾ? ಹಾ? 1 kg ಬೇಕಾ? ಹಾ? 1 kg ಬೇಕಾ ಅಂತ ಕೇಳಿದೆ. ತಗೊಳ್ಳಿ. ಫ್ರೆಶ್ ಬೆಳ್ಳುಳ್ಳಿ ಜೊತೆಗೆ ಇನ್ನೇನು ತಗೊಂಡೆ? ಇದು ಹಸಿ ಆಲೂಗಡ್ಡೆ. ಓಕೆ. ಹಸಿ ಟೊಮೆಟೊ ಆಲೂಗಡ್ಡೆ ತಗೊಂಡಿದ್ದಾಳೆ, ಬಟ್ ಆಪಲ್ ಬೇರೆ ಅದು ಬೇಡ. ಕಮ್ಮಿ ತಗೊಂಡೆ ಅನ್ಸುತ್ತಲ್ಲ ಹಸಿ ಆಲೂಗಡ್ಡೆ. ಯಾಕಂದ್ರೆ ಸ್ಮಾಲ್ ಪೊಟ್ಯಾಟೋಸ್ ತಗೊಂಡಿದ್ದೀನಿ, ಹೌದಾ? ಬೇಬಿ ಪೊಟ್ಯಾಟೋಸ್. ಇನ್ನೇನು ತಗೊಂಡೆ ಇದು? ಪುದೀನ, ಕರ್ಬೇವು. ಇದು ಪ್ರೈಸ್ ದುಡ್ಡಿ ಡಾರ್ಲಿಂಗ್ಸ್, ಪ್ರೈಸ್ ಎಲ್ಲ ಅದ್ರದ್ದು. ತಗೊಳ್ಳಿ, ಇವಾಗ ಇದೆಲ್ಲ ತಗೋಬರ್ತೇನೆ. ಏನು ತಗೊಂಬರ್ತೀಮ್ಮ? ಅದೆರಡು ಎತ್ಕೊ ಬಂದ್ಬಿಡಿ. ಓಕೆ. ಅಲ್ಲ ಅವೆರಡು ಹೋಗಿ ಎತ್ಕೊಂಡ್ ಬಂತಿಯಲ್ಲ, ಫುಲ್ ಫಿಲ್ ಆಗ್ಬಿಡಿ. ಎಷ್ಟು ತೂಕ ಇದೆ ಗೊತ್ತಾ ಅವೆರಡು? ಇದು ತಗೊಳ್ಳ, ನಿಮ್ಗೆ ಇಷ್ಟನಾ? ತಗೋ ಮಾಡ್ತೀಯಾ? ಚಪಾತಿ ಗೋರಿಕಾಯಿ ಪಲ್ಯ ಓಕೆ. ತಿಂತೀರಾ ಅಂದ್ರೆ? ಎಸ್ ನನಗೆ ಇಷ್ಟ ಕಣೆ. ನ್ಯೂಟ್ರಿಷನ್ಸ್ ಇರುತ್ತೆ. ಗೋರಿಕಾಯಿ 80 rupees per kg. ಓ ಸಗದಾಗಿದೆ ಅಲ್ಲ, ಕ್ಯೂಟ್ ಆಗಿ. ಕ್ಯಾಬೇಜು 36 ರೂಪಾಯಿ per kg. ಇದೇನಿದು? ಗೆಡ್ಡೆಕೋಸು. ನೂಕೋಲ್ ಅಂತ ತಗೊಂಡಿದ್ಯಾ ಗೆಡ್ಡೆಕೋಸನ್ನ? ನಾಟಿದ್ದು ತಗೊಂಬಿಡೆ. ನಾಟಿದ್ದು ಇಲ್ಲ ನಾಟಿ. ಅದ್ ನೀವು ಜೆಪ್ಟೋ ಐಡಿಯಾ ಎಲ್ಲ ಇಲ್ಲಿ ಯೂಸ್ ಮಾಡಿದ್ರು ಆಗಲ್ಲ. ಇಲ್ಲಮ್ಮ, ನಾಟಿ ಸಿಗುತ್ತೆ. ಇದು ನಾಟಿ ಅಲ್ಲ. ಐ ಥಿಂಕ್ ಇದು ನೋಡಕ್ಕೆ ನಾನು ನಾಟಿ ತರ ಇದೆ, ಬಟ್ ಇದು ನಾಟಿ ಎಲ್ಲ ಗೊತ್ತಾ? ನಾಟಿ ಬೀನ್ಸ್ ಇನ್ನೂ ಸ್ವಲ್ಪ ಬ್ರೈಟ್ ಆಗಿರುತ್ತೆ. ಓಕೆ, ಇದು ನೋಡಿದ್ದು ಸಾಕ? ಇದು ಎಷ್ಟು? ಸಾಕು. ಪಾಪ ಬೀಟ್ರೂಟ್ ಬೇಡ ಕಣೆ. ನೀವ್ ತಿನ್ಬೇಡಿ, ನಾವ್ ತಿಂತೀವಿ. ನಮಗ್ ಬೇಕು. ಯಾವಾಗ ನೋಡಿದ್ರು ಪಾಪ ಬೀಟ್ರೂಟ್ ಬೇಡ ಅಂತಾರೆ. ಅದು ಡಯಟ್ ಮಾಡಿ 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 ಅದಕ್ಕೆ ಏನೇನೋ ಓವರ್ ಆಗಿ ಮಾಡ್ಬಾರ್ದು. ಬಾಯಿ ಪೂರ್ತಿ ಕಸರೆ ಬರುತ್ತೆ. ಸಾಕ ನೋಡು. ಎಷ್ಟ್ ತಗೊಂಡ್ರಿ? ಕಡಿಮೆ ತಗೋಬೇಕು ಎಲ್ಲಾನು, ಎಲ್ಲ ಹಾಳಾಗ್ಬಿಡತ್ತಿಲ್ಲ ಅಂದ್ರೆ. ಅಯ್ಯೋ ಜಾಸ್ತಿ ತಗೊಂಡ? ಸಾಕು, 3 ಮೂಲಂಗಿ ಬೇಡ, ನೆನ್ನೆ ಮೊನ್ನೆ ಎಲ್ಲ ಜಾಸ್ತಿ ಆಗಿತ್ತು. ಅಷ್ಟೇ. ಅದ್ ತಗೊಂತೀರಾ? ಏನದು? ನಾನು ತಿನ್ಸೋಣ, ಅದೊಂದೇ ಒಂದ್ ಎತ್ಕೊಂಡು. ನಂಗೆ ಅದು ಇಷ್ಟ ಇಲ್ಲ. ತಿನ್ಬೇಕು ಕಣೆ, ಅವೆಲ್ಲ ನ್ಯೂಟ್ರಿಷನ್ಸ್ ಇರುತ್ತೆ. ತಗೋಬನ್ನಿ. ಏನದರ ಹೆಸರು? ಸೀಮೆ ಬದನೆಕಾಯಿ. ನನಗಿಷ್ಟ, ಇದು ತುಂಬಾ ನ್ಯೂಟ್ರಿಷನ್ಸ್ ಇರುತ್ತೆ ಇದರಲ್ಲಿ. ಸೀಮೆಗೆ ಇಲ್ದಿರೋರ್ಗೆಲ್ಲ ಅದು ಇಷ್ಟ ಆಗುತ್ತೆ. ಸೀಮೆ ಬದನೆಕಾಯಿ. ಈರುಳ್ಳಿ ತಗೊಂಡಿಲ್ಲ, ನೆನ್ನೆ ತಗೊಂಡ್ ಬಂದ್ವಿ ಅಲ್ಲಿ ಕೆಳಗಡೆ ಹೋಗಿ. ಓಕೆ. ಆಮೇಲೆ ಬನಾನಾ ತಗೊಂಡಿಲ್ಲ. ಯಾವ್ದು? ಪಚ್ಚಬಾಳೆಹಣ್ಣೆ? ಯಾವುದು? ಏಲಕ್ಕಿ ಬಾಳೆಹಣ್ಣು ಇಲ್ಲ ಇಲ್ಲಿ. ಚೆನ್ನಾಗಿ ತಗೊಂಡು ಇದ್ದು ತಗೊಂಬಿಡಿ. ಅಲ್ಲಿ ಕೇರಳ ಬಾಳೆಹಣ್ಣು ಇದೆ ಅಲ್ಲ. ಯಾರು ತಿಂತಾರೆ ಕೇರಳ ಬಾಳೆಹಣ್ಣು? ನಮ್ಗೆ ತಿಂತಾರೆ. ಅದು ಶೀತ ಆಗುತ್ತೆ ಕಣೆ. ಇದು ಅದ್ ಶೀತ ಆಗಲ್ಲ. ಯಾರು ಹೇಳಿದ್ದು? ಆಗತ್ತ. ನನಗೊಂದು ಎತ್ಕೊಂಬನ್ನಿ. ಹಂಗೆ ಹೇಳು ಮತ್ತೆ. ಒಂದ್ಸಾಕ? ನನ್ ಶೇರಿಂಗ್ ಇಲ್ಲ, ನಾನು ಒಬ್ಳೇ ತಿಂತೀನಿ. 2 ತಗೊಳ್ತೀನಿ. ಪ್ರತೀಕ್ ನಂತು ಯಾವಾಗೂ ಏನಾರ ಬೇಕಾ? ಬೇಡ. ಆಮೇಲೆ ಅದ್ರ ಕುಡಿ ನೋಡ್ಲ ಒಂಚೂರು ಚೆನ್ನಾಗಿದೆ ಕಣೆ ಅಂತ ಅರ್ಧ ಅವರೇ ತಿಂತಾರೆ. ಇವತ್ತು ಭರ್ಜರಿ ಶಾಪಿಂಗು. ನೋಡೋಣ ಪ್ರೈಸ್ ಎಷ್ಟಾಗುತ್ತೆ ಅಂತ. ಏನಕ್ಕೆ ಹೇಳಿ ಭರ್ಜರಿ ಶಾಪಿಂಗು? ನಾನು ನೋಡ್ತೀನಿ, 1 ವಾರ ಕೇಳೋದು ಅಂತ ಹೇಳಿದ್ಯಲ್ಲ. ಅಲ್ಲ, ನೀವ್ ಒಂದ್ ವಾರ ತಗೊಂಡ್ ಬಂದ್ ಕೊಟ್ರೆ ನೋಡ್ತೀನಿ. 1 ವಾರದೊಳಗೆ ಮತ್ತೆ ಕೇಳಿದ್ರೆ ಅದನ್ನೇ ಹೇಳಿದ್ರು ಲಾಸ್ಟ್ ಟೈಮ್. ನೆನ್ಪಿದ್ಯಾ ನಿಮ್ಗೆ? ಲಾಸ್ಟ್ ಟೈಮ್ ನಾವಲ್ಲಿ ರೇಷನ್ ಅಕ್ಕಿ ಎಲ್ಲ ತಗೊಂಡ್. ಮತ್ತೆ ಇವತ್ತು ತಗೊಂಡಿದ್ದೇನು 1 ವಾರ ಆಗಿಲ್ಲ. ಇವತ್ತು ತಗೊಂಡಲ್ಲ ಮತ್ತೆ? ಏನ್ ತಗೊಂಡ್ವಿ? ಅದ್ ಮರ್ತೋಗಿದ್ನ ಪಾಪ, ರಾಗಿ ಹಿಟ್ಟು. ಲಾಸ್ಟ್ 14,000 ಬಿಲ್ ಆಗಿದ್ದ ಅದು. ನೀವು ತಿಂತಾ ಇದೀರಲ್ರಿ? ನಾನು ಒಬ್ಳೆ ಏನೋ ತಿನ್ಬಿಟ್ಟಿದೀನಿ ಅನ್ನೋ ತರ ಹೇಳ್ತವ್ರದು. ಹೋಗಿ ಬೆಳ್ಕೊಂಡ್ ಬಂದು ಹೆಂಡತಿಗೆ ಕಿತ್ಕೊಟ್ಟು ಎಲ್ಲ ಸಾಮಾನ ತೊಳಿ. ಸರಿ 3. ಇವತ್ತು ನಮ್ಮ ಫ್ರಿಡ್ಜ್ ಹೊಟ್ಟೆ ತುಂಬಿಸ್ಕೊಂಡ್ಬಿಡುತ್ತೆ. ನಿಮ್ಮ ಕೊರಗು ಕಾಣಿಸ್ತಾ ಇದೆ ಎದ್ದಿ. ಬಜೆಟ್ ಮೇಂಟೈನ್ ಮಾಡೋರು ಮಾತ್ರ ಗೊತ್ತಿರುತ್ತೆ. ಶಟಪ್. ಹುಷಾರು, ನೋವಾಗುತ್ತೆ ಸಿಕ್ಕಾಪಲ್ಲಾಗಿ. ಒಬ್ಬ ನಿಜ ಹೇಳು, ನೀನ್ ಬಸ್ಸಿಗೆ ಬೇಕದು ಅಟ್ಲೀಸ್ಟ್ ಹಣ್ಣ ಅಥವಾ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೇಕಾ ಅಥವಾ? ಅದನ್ನೇ ನೀವ್ ಗೆಸ್ ಮಾಡ್ಬೇಕು. ಅಲ್ಲ, ಅಟ್ಲೀಸ್ಟ್ ಅಮ್ಮ ಮನೆಗೆ 2 days ಬ್ಯಾಕ್ ಹಿಂದೆ ಓಡ್ ಬಂದೆ.
ಯಾವ್ದಾದ್ರು ಟೆಂಪಲ್ಗೆ ಹೋಗ್ಬೇಕಾ? ನಾನು ಹೇಳ್ಬಿಟ್ಟು ಮಾಡಿಸ್ಕೊಂಡ್ಲ. ಸೊ ಒಂದ್ ಬ್ಯಾಗ್ ಸಾಲ್ತಿಲ್ಲ ಅಂತ ಇನ್ನೊಂದ್ ಬ್ಯಾಗ್ ತಗೊಂಡು ಗಟ್ಟಿಗಿರೋದೆಲ್ಲ ಅಡಿಲ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಪಾಪ ನಿಂಗೆ ಶಾಪಿಂಗ್ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ದೇವ್ರೆ, ಏನು ಪೇಸಸ್ ಪಡ್ತೀನಿ. ಆ ಬಿಲ್ ಅಲ್ಲಿಗೆ ಬರುತ್ತಲ್ಲ. ಥ್ಯಾಂಕ್ ಯು. 1844 ಗೊತ್ತಿಲ್ಲ. 64 64. ಚಿಡ್ಕೊಂಬೋದಿನಿ ಕೈಯಲ್ಲಿ. ನಾನು ಪೇ ಮಾಡ್ಬೇಕಾದ್ರೆ ಈ ಫೋನಲ್ಲೇ. ಬಿಲ್ ಬಂದು 1864 ರೂಪಾಯಿಗಳು. ಬಟ್ ಎನಫ್ ವೆಜಿಟೇಬಲ್ಸ್ ತಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ತಗೊಂಡ್ಬಂದಿದ್ದು ಬಿಲ್ ವೆಜಿಟೇಬಲ್ಸ್ ಬೇಕಾ ನಿನ್ನೆವರೆಗೂ ಪಾಪ? ಮೇಂಟೈನ್ ಮಾಡಿರೋದು. ಬಿಲ್ ತೋರಿಸ್ಬಿಡಿ ಅವ್ರಿಗೆ. ಬಿಲ್ ಹಾ, ಇಲ್ಲಿ. ಹೋಗ್ಲಾ? ಆಯ್ತು, ನಂಬಿಕೆ ಇದೆ ಅವ್ರಿಗೆ. ಓಕೆ. ಆ ಬಿಲ್ ಬಾ ಹೋಗ್ಬಿಡ. ಚೆನ್ನಾಗಿದ್ದೀರಾ? ಅಯ್ಯೋ ಒಂದ್ ನಿಮಿಷ ಬಂದೇರಿ. ಅಲ್ಲಿ ಗಾಡಿ ನಮ್ಮ ರಿಲೇಟಿವ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು. ಏನಾಯ್ತು? ನಮ್ ರಿಲೇಟಿವ್ ಅವರು. ಹೌದಾ? ನಮಸ್ತೆ. ಹಾಯ್ ನಾನು ಹೊರಡೋಣ. ಹಾ, ಸೊ ನೀವು ಒಂದ್ ವಿಷಯ ಮರ್ತ ಹೋಗ್ತಾ ಇದೀರಲ್ಲ. ಚಿನ್ನು, ನಿನ್ ಬೈಕ್ ನಾನು ಕಂಡಿಡಿತಾ ಇದೀನಿ ಚಿನ್ನು, ಗೊತ್ತಾಗ್ತಿಲ್ಲ. ಸರಿ, ಏನ್ ತಿಂತಿ ಚಿನ್ನು? ಟೈಮ್ ಆಗೋಯ್ತು ನಿನ್ ಊಟಕ್ಕೆ. ಬಾಳೆಹಣ್ಣು ಎತ್ಕೊಂಡ್ಲಿಲ್ವಾ? ಅದಕ್ಕೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದು. ಆಯ್ತು, ಓಕೆ. ನೋಡುತ್ತಾ ನಿನ್ನೆ ನೋಡುತ್ತಾ ಈಗ ನೋಡಿ, ಅದು ರೂಢಿ ಆಗ್ಬಿಟ್ಟು ಈಗ ನೀಟಾಗಿ ನನ್ಗೆ ಟಕ ಮುಗಿಸ್ಬಿಡ್ಬೋದು ಶಾಪಿಂಗ್ ಅಲ್ವಾ? ಎಲ್ಲಾನು ಸ್ಟಾರ್ಟಿಂಗ್ ಮಾತ್ರ ತಿನ್ನಿ ಪಾಪ, ಆಮೇಲೆ ಕಾರ್ ಸ್ಟಾರ್ಟ್ ಮಾಡಿ. ನಂಗೆ ಬೇಡ. ನೀವೇ ಸಾಕ್ಷಿ. ಅಲ್ಲ, ನಂದು ನಾ ಆಮೇಲೆ ತಿನ್ಕೊಂತೇನೆ, ಈಗ ಬೇಡ ಅಂದ್ರೆ. ಓಕೆ, ನಾನು ತಿನ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನಾನು ತಿನ್ಕೊಂಡ್ ಬರ್ತೀನಿ. ಪ್ರತೀಕ್ ಅವರು ಅಲ್ಲಿವರೆಗೂ ಡ್ರೈವ್ ಮಾಡ್ತಿರ್ತಾರೆ. ಯೋಚನೆ ಬೇರೆ ಮಾಡ್ಬೇಕು ಜೊತೆ. ಜಾಪಲ್ಲಿ ಬಾಣ್ ತಿನ್ಕೊಂತ ಇದೀನಿ. ಡ್ರಾಯಿಂಗ್ಸ್ ಇದೇ ಹೊಟ್ಟೆ ತುಂಬುತ್ತರ ಇದು. ಹೌದು, ನಿಂದ್ರ ಬಾಳೋಣ, ಹೊಟ್ಟೆ ತುಂಬಿಡುತ್ತೆ. ಅವಳಿಗೆ ಏನು ಬೈಕೆ ಏನು ತಲೆಗೆ ಓಡ್ತಾ ಇಲ್ಲ ನನಗೆ. ಅವಳಿಗೆ ಆ್ಯಕ್ಚುಲಿ ಬೇಲ್ಪುರಿ ಅಂದರೆ ಇಷ್ಟ ಯಾವಾಗಲೂ. ಸೊ ಬೇಲ್ಪುರಿ ಬೈಕೆ ಇರ್ಬೋದಾ ಅಂತ ಸುಮ್ಮನೆ ಕೊಡಿಸ್ತಾ ಇದ್ದೀನಿ. ಕೇಳ್ದೆ ನೋಡೋಣ. ಏನೋ ಹೆಣ್ಮಕ್ಳು ಒಂಥರ ಅವ್ರ ಮನಸ್ಸು ನೀರಿನ ಮೇಲೆ ಇರೋ ಹೆಜ್ಜೆ ಅಂತ ಹೇಳ್ತಾರಲ್ಲ, ಹಾಗೆ. ಓಕೆ, ಫಸ್ಟ್ ಬಿಲ್ ಹಾಕ್ಸ್ಕೊಂಡು ಬರ್ತೀನಿ. 3 ಬೇಲ್ ತೊಗೊಂಡಿದ್ದೀನಿ. 1 ಪದ್ಮಂಗ್ ಪಾರ್ಸೆಲ್ಲು, 2 ನಾವಿಲ್ಲ ತಿನ್ಕೊಂಡು ಹೋಗ್ತೀವಿ. ಬನ್ನಿ. ಇದು ಪಾರ್ಸೆಲ್ಲು ಆಮೇಲೆ ಕೊಡಿ, 2 ಸದ್ಯಕ್ಕಿಲ್ಲ. ಓಕೆ, ರೆಡಿಗಿದೆ. ಇಲ್ಲೇ ತಂದ್ಕೊಡ್ರಿ. ನೀವ್ ತಂದ್ಕೊಟ್ರೆ ಅದೊಂಥರ ನೆಮ್ಮದಿ ತಿನ್ನಕ್ಕೆ. ಅಂದ್ರೆ ಓ, ನಾನೇ ನಿನ್ ಸರ್ವೆಂಟಾ? ಅವೆಲ್ಲ ನನ್ ಕೈಲಾಗಲ್ಲ. ಮದ್ವೆ ಆಗಿದೆ ಹೊಸದ್ರಲ್ಲಿ. ಎಲ್ಲದಕ್ಕೊಂದು ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ನನ್ ಟೈಮ್. ಓಕೆ, ತಿಂದಿ ಬರುವ. ಸಕ್ಕತ್ತಾಗಿದೆ ಗೊತ್ತಾ, ಸೀರಿಯಸ್ ಆಗಿ. ನೀವು ಟ್ರೈ ಮಾಡಿ. ರಾಮ್ ಭವನ್ ತಿಂತಾ ಇರುವಾಗೆಲ್ಲ ನನ್ನ ಸ್ಕೂಲ್ ಡೇಸು. ಲಿಪ್ಸ್ ಸಿಕ್ತು. ಎಷ್ಟು ಮಾತಾಡಿದ್ರು ಗೊತ್ತಾ ಇದಕ್ಕೆ. ನೀನೇ ತಿಟ್ಕೊಬೇಕು. ನಿನ್ಗ್ ಜವಾಬ್ದಾರಿ. ನಾನು ಇವತ್ತು ಜೋಬಲ್ಲಿ ಇಟ್ಕೊಳಕ್ ಕೊಟ್ಟೆ. ಅದ್ರ ನಿಂದು ನೀನು ನನ್ನ ಜೋಬಲ್ಲಿ ಇಟ್ಬಿಟ್ಟು ನನಗೆ ಗೊತ್ತು ಅದು ನಿಂಗೆ ಇಂಪಾರ್ಟೆಂಟ್ ಅಲ್ವೋ ಅಂತ. ಅಲ್ವಾ ಮಗ್ನ, ನಿನ್ಗೆ ಅದಷ್ಟು ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹುಡುಕಿ ಪೇಚಾಡ್ಬೇಕಾದ್ರೆ ಗೊತ್ತಾಗ ಬಿಸಾಕ್ಬಿಡ್ತೀರಾ? ನಂಗೆ ಗೊತ್ತು ಅಷ್ಟೊಂದು ಇಂಪಾರ್ಟೆಂಟ್. ನಂಗೆ ಅವೆಲ್ಲ ಗೊತ್ತಾಗಲ್ಲ. ಅಲ್ವೋ ರೀ, ನಿಮ್ಗ್ ಜೋಬಲ್ಲಿ ಕೊಟ್ಮೇಲೆ ನಿಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಇದು ನೆನಪಿಲ್ಲ ಅಂದ್ರೆ ಲೆಕ್ಕ ಹಾಕು. ಅಂದ್ರೆ ನಮ್ಗೆ ಅವೆಲ್ಲ ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಸರಿ ಅಲ್ಲ, ನನಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗಲ್ಲ ಕಣವ ನಮ್ಮ ಗಂಡ್ಮಕ್ಳಿಗೆ. ನಿಮ್ಗೆ ನಿಜವಾಗ್ಲು ಸರಿ ಆಯ್ತು ಬಿಡಿ. ಓಕೆ, ಬೇಲ್ಪುರಿಗೆ ಅಷ್ಟು ರಿಯಾಕ್ಷನ್ ಏನು ಕೊಡಲಿಲ್ಲ. ನೋಡೋಣ ಇದಕ್ಕೇನಾದ್ರು
ಇದು ಅವಳಿಗೆ ಆ್ಯಕ್ಚುಲಿ ಫೇವ್ರೆಟ್ ಎಣ್ಣೆ. ಸೊ ಅವಳ ಫಸ್ಟ್ ಪ್ರೆಗ್ನೆನ್ಸಿಲಿ ಇದನ್ನ ಕೇಳಿ 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 ತಿನ್ಸ್ಕೊತಾ ಇದ್ಲು. ಬಟ್ ಇದು ನೋಡಿ ಥ್ಯಾಂಕ್ ಯು ಸೋ ಮಚ್. ಇದಲ್ವಾ ಏನಿದಲ್ವಾ? ಬಸ್ರಬೇಕೆ ಮತ್ತೆ ಬಿಡಿದ್ಯಾ ನೀವು ಆಗ್ಲೇ? ಇದು ಬಸ್ರಿ ಬೈಕೇನಾ? ಅಲ್ಲ ಅಲ್ಲೊಂದು ಸಣ್ಣ ಬಿಡ್ತಾ ನೀನು ಖುಷಿ ಪಡ್ಕೊಂತಿಲ್ಲ, ಅದಕ್ಕೆ ಅನ್ಕೊಂಡೆ. ಬನ್ನಿ ಒಳಗೆ. ಇದಲ್ಲ, ಪ್ರತೀಕ್ ಹೋಗಿದ್ದಾರೆ ತಗೊಂಬರಕ್ಕೆ. ಬಾರ್ ಪದ್ಮ ಲೇಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕೇಕ್. ಓಕೆ. ಮತ್ತೆ ಏನ್ ಪ್ರತೀಕ್ ಅವರ ಇನ್ನ ಯೋಚನೆ ಮಾಡ್ತಾ ಇದ್ದೀರಾ ಹೆಂಗ್ ಬಸ್ರಿ ಬೈಕೇನ ತೀರ್ಸೋದು ಈಡೇರ್ಸೋದು ಅಂತ? ನೀನು ಅದು ತಿನ್ನೋದಂದ್ರೆ ಅದಲ್ಲ ಅಂತ್ಯ, ಮನೆಗೆ ಹೋಗೋದು ಅಂದ್ರೆ ಅದು ಅಲ್ಲ ಅಂತ್ಯ, ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಅದಲ್ಲ ಅಂತ್ಯ. ನಾನು ಆಲ್ರೆಡಿ ಎಲ್ಲ ಕೇಳೋದಲ್ಲ ಕೇಳಾಯ್ತು, ಇನ್ನೇನು ಕೇಳಿ. ಬಟ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ನೀವು ಬಸ್ರಿ ಬೈಕೇನ ಈಡೇರಿಸಿದ್ದೀರಾ. ಏಯ್ ಆಗಲೇ ಬೇಲ್ಪುರಿ ಒಂದು ಕೇಳಿದ್ಕೆ ಇಲ್ಲ ಅಂತಂದೆ. ಏನ್ ತಿನ್ನೋದಕ್ಕೆ ಹುಟ್ಟಿದೀನಿ ನಾನು ಅಂತನಾ? ತಿನ್ನೋದ್ರಲ್ಲ ಎಲ್ಲಾನು. ಮತ್ತೆ ಬಸ್ರಿ ಬೈಕೆ ಅಂದ ತಕ್ಷಣ ತಿನ್ನೋದು ಅಂತನಾ? ಅಲ್ಲ ಬೈಕೇ ಅಲ್ವಾ ಅವೆಲ್ಲ. ಮತ್ತೆ ಬಯಕೆ ಅಲ್ವಾ? ಬಯಕೆ ಅಂದ್ರೆ ಏನ್ ಬೇಕಾದ್ರೂ ಆಗಿರುತ್ತೆ. ಸೊ ನಾವಿಷ್ಟ ತನಕ ಇಬ್ರು ಹೋಗಿ ಶಾಪಿಂಗ್ ಮಾಡಿ ಬೇಲ್ಪುರಿ ತಿಂದು ಜೊತೆಗೆ ಸರ್ಪ್ರೈಸ್ ಆಗಿ ನನಗೆ ಹನಿ ಕೇಕ್ ಎಲ್ಲ ತಂದ್ಕೊಟ್ಟು ಬೇಲ್ಪುರಿ ತಿನ್ನೋವಾಗ ಕುತ್ಕೊಂಡು ಅಷ್ಟೋ ತನಕ ಮಾತಾಡಿ ಅದೆಲ್ಲ ಆಯ್ತಲ್ಲ, ಅದೇ ನನ್ನ ಬಯಕೆ. ಸ್ಪೆಂಡಿಂಗ್ ಟೈಮ್ ವಿತ್ ಯು. ಓಹೋ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಸಿ ವೆರಿ ಸಿಂಪಲ್. ಹೆಣ್ಮಕ್ಳು ಇಷ್ಟು ಸಿಂಪಲ್ ವಿಷಯನ ಕೇಳ್ತಿರ್ತಾರೆ. ನೀವು ಅದ್ ಕೊಡಿಸ್ಬೇಕಾ, ಇದ್ ಕೊಡಿಸ್ಬೇಕಾ, ಅದ್ ಮಾಡ್ಬೇಕಾ, ಇದ್ ಮಾಡ್ಬೇಕಾ ಅಂತ ಸಿಕ್ಕಾಪಟ್ಟೆ ಪೇಚಾಡ್ತಾ ಇರ್ತೀರಾ. ಸೊ ನನ್ಗೆ ಗೊತ್ತಿಲ್ದೇನೋ ಬಸ್ರಿ ಬೇಕೇನ ನಿಲ್ಸ್ಬಿಟ್ಟಿದ್ದೀನಿ ಹಂಗಾದ್ರೆ. ನೀವು ಗೊತ್ತಲ್ಲ ಮೇಂಟೆನೆನ್ಸ್ ಫ್ರೀ ಮೌಲ್ಯ. ಅಲ್ಲ ಅಂದ್ರೆ ಹೇಳ್ತಿರೋದು. ಓಕೆ ಓಕೆ ಓಕೆ. ಅದು ಯಾವುದು? ಅದೇ ಪಾಪ ನಾವಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೋಸ್ಕರ ಒಂದಷ್ಟು ಸಾಮಾನೆಲ್ಲ ತಗೊಂಡು. ಸೊ ಇದನ್ನು ಮನೆಗೋಸ್ಕರ ಸಾಮಾನು ತಗೊಂಡಿದ್ದು ಕೂಡ ನೀನು ಬಸ್ರಬೇಕೇನಾ? ಅದೊಂಥರ ಗಂಡನ ಜೊತೆ ಒಂದು ಸಣ್ಣ ಪುಟ್ಟ ಸಮಯ ಕಳೆಯುವಂಥದ್ದು. ಇಟ್ಸ್ ವೆರಿ ಯಾಕೆ ಪಾಪಚಿನ ನಾನು ನಿಜವಾಗ್ಲು ಇಟ್ಸ್ ವೆರಿ ಸಿಂಪಲ್ ಅಂಡ್ ವೆರಿ. ಅಂದ್ರೆ ಪ್ರಾಪರ್ ಆಗಿ ಹೇಳಬೇಕು ಅಂತಂದ್ರೆ ನಮ್ಮ ಡಾರ್ಲಿಂಗ್ಸ್ಗೆ ಸೊ ಒಂದು ಕ್ವಾಲಿಟಿ ಟೈಮ್ ನನ್ನ ಜೊತೆ ಕಳಿಬೇಕಾಗಿತ್ತು ಅಂತ. ಕ್ವಾಲಿಟಿ ಟೈಮ್, ಹೌದು. ಅದೆಷ್ಟು ಒಂಥರ ರಿಲ್ಯಾಕ್ಸ್ ಆಗತ್ತೆ ಗೊತ್ತಾ, ಒಂಥರ ಅಂತ. ನಿಮ್ಗೆ ಯಾವ ಥರ ಹಂಗೆ ಅನ್ಸಿದ್ಯಾ? ಅದಕ್ಕೆ ನಿಮ್ಗೆಲ್ಲ ಹೆಣ್ಮಕ್ಳು ಕಾಂಪ್ಲಿಕೇಟ್ ಅಂತ ಅನ್ನಿಸ್ತೀವಿ. ಆಕ್ಚುಲಿ ಇಟ್ಸ್ ವೆರಿ ಈಸಿ. ಈ ಸಣ್ಣ ವಿಷಯಗಳು ನಿಮ್ ತಲೆಗೂ ಹೊಳಿಯಲ್ಲ. ಆಲೋಚನೆ, ಆ ಥಾಟ್ ಪ್ರೊಸೆಸ್ ಇಲ್ಲ ನೋಡಿ. ನೀವು ಅದು ಕೊಡಿಸ್ಬೇಕಾಯ್ತು ಆ ಥರ ಮೆಟೀರಿಯಲಿಸ್ಟಿಕ್ ಅಥವಾ ಏನೋ ಕೊಡಿಸಿ ಖುಷಿ ಪಡಿಸ್ಬೇಕಂತ ಏನೂ ಇಲ್ಲ. ಏನೋ ಆಲ್ ಆಫ್ ಸಡನ್ ಐ ಲವ್ ಯು ಅನ್ನೋದು, ಬಾ ಒಂದ್ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅನ್ನೋದು, ಮ್ಯಾಟರ್ಸ್ ಅ ಲಾಟ್. ಹಲೋ, ತರಕಾರಿ ತಗೊಳಲ್ವಾ? ಫುಲ್ ಫೀಲ್ಸ್ ಅಲ್ಲಿ ನಾನೇನೋ ಮಾಡಿ ಹಂಗೆಲ್ಲ ಏನಿಲ್ಲ. ಬಟ್ ಹಿಂಗೆಲ್ಲ ಇರುತ್ತಾ ಅಂತ. ಯಾರ್ದೋ ಅಥವಾ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದಾರ ಕೆಳಗಡೆ, ನಮ್ ಕಾರ್ ಗಿರ್ ಮೇಲೆ ಬಿದ್ದಿದ್ರೆ ಪುಚ್ಚಿ. ನಾನು ಅಲ್ಲೇ ನಿಲ್ಸ್ಬೇಕಾಗಿತ್ತ ಅಂತ ಜಾಸ್ತಿ ಸಾಮಾನು ಇದೆ. ಇಲ್ಲಾಂದ್ರೆ ನೀವು ಮತ್ತೆ ಪದ್ಮ ಬರ್ತೀರಾ? ಮತ್ತೆ ನಾನಿವಾಗ ಹೆಂಗೋ ಎತ್ಕೊಳಂಗಿಲ್ಲ. ಕರೆಕ್ಟ್. ಆನವ್ನ ಬಿಟ್ಟು ಬರಕ್ಕಾಗಲ್ಲ. ಬನ್ನಿ ಮತ್ತೆ ಬರೋವ್ರಂತ. ಓಣಿ ಶಾಮಿ ಕುಟ್ಟು ಪಾಪ. ಸಂಸಾರಸ್ಥ ಸಂಸಾರ ಪ್ರತೀಕ್ ಇದ್ದಿದ್ದಕ್ಕೂ ಆಗಿದ್ದಕ್ಕೂ ಈಗ ಆಗ್ತಾ ಇರೋದಕ್ಕೂ ಇನ್ನ ಆಗ್ಬೇಕು ಇಷ್ಟೇ ಅಲ್ಲ. ಅಂದ್ರೆ
ಆಯ್ತಾ ಊಟ? ನಾವೇನೋ ಅನ್ಕೊಂತ ಇರ್ತೀವಿ, ಆಕ್ಚುಲಿ ಅಲ್ಲಿ ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಆಗಿರಲ್ಲ. ಹೋಗಿ ಹೋಗಿ. ಸೊ ಈ ಒಂದು ಪುಟ್ಟ ಜರ್ನಿಯಲ್ಲಿ ನಾವು ಎಷ್ಟು ದ್ವೇಷ, ಎಷ್ಟು ಕೋಪ, ಎಷ್ಟು ಆರ್ಗ್ಯುಮೆಂಟ್ಸ್, ಎಷ್ಟು ಒಪಿನಿಯನ್ಸ್ನ ಬದಲಾಯಿಸ್ಕೊತಾ ಇರ್ತೀವಿ. ಬಟ್ ಏನು ಗೊತ್ತಾ, ಇಟ್ಸ್ ವೆರಿ ಸಿಂಪಲ್. ಓಕೆ ಸರಿ ಅಂದ್ಬಿಟ್ರೆ ಎಲ್ಲ ಮುಗ್ದೋಯ್ತು. ಸೊ ಇವತ್ತು ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ನಿಮ್ಗೇನು ಅನಿಸ್ತು? ನನಗೆ ನಿನ್ನ ನೋಡಿ ಖುಷಿ ಆಗ್ತದೆ. ಅಂದರೆ ಹೇಳೋದೇ ಬಿಡಿ, ಮತ್ತೆ ಹೇಳೋದೇ ಅವಳು ಬೇರೆ ದೃಷ್ಟಿ ಪಷ್ಟಿ ಅಂತಾಳೆ ನನಗೆ. ಏನು ಇಲ್ಲ. ರಾಜ ಅಂದ್ರೆ ಈ ರಾಜ ಪಾಪ ಫಸ್ಟ್ ಇವ್ನಿಗೆ ಏನಾರ ಮಾಡ್ಬೇಕು ಪಾಪಮ್ಮ. ಮದುವೆ ಅಲ್ಲ ರೀ. ಮತ್ತೆ ಫೋನ್ ಬರ್ತಾನೆ ಇದೆಯಾ? ತಾದಂಗೆ ಫೋನ್ ಮಾಡಿದ್ ಬಿಡವಾ ಆಗಿದೀವಿ ಅಂತ. ಹಲೋ ಹೇ ಬೇಬಿ. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನಗೆ ಗೊತ್ತಿಲ್ದಂಗೆ ಬಸರಿ ಬೈಕಿನ ತೀರಿಸಿದ್ದಾಯ್ತು. ಪದ್ಮ, ನಿಂದು ಫುಡ್ಡು ಕಾರಲ್ಲೇ ಇದೆ. ಹೋಗಿ ಅಲ್ಲೊಂದು ಸಣ್ಣ ಬಾಕ್ಸ್ ಇದೆ, ಬಾಕ್ಸ್ ಜೊತೆಗೆ ಮಿಡ್ಲ್ ಸೀಟಲ್ಲಿ ನಿಮಗೆ ಬೇಲ್ಪುರಿ ಅಂತಿರೋದು. ಯಪ್ಪ ಹಾಂ ಮಾಡ್ತೀನಿ. ಏನೋ ನೀನು ಆಪ್ರೇಷನ್ ಮಾಡ್ತಿದ್ಯಾ ಆಗಲೇ, ಡೈಮಂಡ್ ರಾಕೆಟು. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾ, ಲವ್ ಯು, ಬಾಯ್.